Hello everyone, welcome our YouTube channel. We learn together GT ಕರ್ನಾಟಕ TET 2024 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ 10ನೇ ವರ್ಗಕ್ಕೆ ಸಂಬಂಧಿಸಿದ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡೋದರ ಮೂಲಕ ನೋಟಿಫೈ ಆಗಿ ಇರಿ. ಮೊದಲನೇ ಕ್ವಶನ್ ನೋಡೋಣ. ನಿಮ್ನ ದರ್ಪಣದ ಮುಂದೆ ವಕ್ರತಾ ಕೇಂದ್ರದಲ್ಲಿ ವಸ್ತುವನ್ನು ಇಟ್ಟಿದೆ. ಇದರಿಂದ ಉಂಟಾಗುವ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ಅಂತ ಕೇಳಿದ್ದಾರೆ. ಆಪ್ಷನ್ 1, 2, 3, 4 ನೋಡೋದಾದರೆ ಎಫ್ ಮತ್ತು ಸಿಗಳ ನಡುವೆ ಹಾಗೂ ತಲೆ ಕೆಳಗಾಗಿರುತ್ತೆ. ಎರಡನೇದು ದರ್ಪಣದ ಹಿಂಭಾಗದಲ್ಲಿ ಮತ್ತು ನೇರ. ಮೂರನೇದು ಎಫ್ ಮತ್ತು ಪಿಗಳ ನಡುವೆ ಮತ್ತು ನೇರ. ನಾಲ್ಕನೇದು ವಕ್ರತಾ ಕೇಂದ್ರದಲ್ಲಿ ಮತ್ತು ತಲೆ ಕೆಳಗಾಗಿ ಅಂತ ಹೇಳಿದ್ದಾರೆ. ಕೇಳಿರೋ ದರ್ಪಣ ಯಾವುದು? ನಿಮ್ನ ದರ್ಪಣ. ಜೊತೆಗೆ ವಕ್ರತಾ ಕೇಂದ್ರದಲ್ಲಿ ವಸ್ತುಗಳನ್ನು ಇಟ್ಟಿದ್ದಾರೆ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ಅಂದರೆ ಅದು ಹೇಗಿರುತ್ತೆ, ತಲೆ ಕೆಳಗಾಗಿರುತ್ತಾ ಅಥವಾ ನೇರವಾಗಿರುತ್ತಾ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಪ್ರತಿಬಿಂಬದ ಸ್ಥಾನವನ್ನು ಹಾಗೂ ನೋಡೋಣ. ಯಾವಾಗಲೂ ನಿಮ್ನ ದರ್ಪಣದಲ್ಲಿ ನೋಡೋದಾದರೆ ಪ್ರತಿಬಿಂಬ ಸ್ಥಾನ ಇಲ್ಲಿ ವಕ್ರತಾ ಕೇಂದ್ರದಲ್ಲಿ ವಸ್ತುವನ್ನು ಇಟ್ಟಿದ್ದಾರೆ. ಇಲ್ಲಿ ವಕ್ರತಾ ಕೇಂದ್ರದಲ್ಲಿ ವಸ್ತುವನ್ನಿಟ್ಟಾಗ ಪ್ರತಿಬಿಂಬ ಸ್ಥಾನ ಯಾವಾಗಲೂ ವಕ್ರತಾ ಕೇಂದ್ರದಲ್ಲಿ ಉಂಟಾಗುತ್ತದೆ. ಜೊತೆಗೆ ಸ್ವಭಾವ ಹೇಗಿರುತ್ತೆ ನೋಡೋದಾದರೆ ಅದು ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗುತ್ತದೆ. ವಕ್ರತಾ ಕೇಂದ್ರದಲ್ಲಿ ಇಟ್ಟಾಗ ವಕ್ರತಾ ಕೇಂದ್ರದಲ್ಲೇ ಪ್ರತಿಬಿಂಬ ಆಗಬೇಕು. ಜೊತೆಗೆ ಅದು ಹೇಗಿರುತ್ತೆ, ತಲೆ ಕೆಳಗಾದ ಪ್ರತಿಬಿಂಬ ಆಗಿರುತ್ತೆ. ಸಿದಲ್ಲಿ ಇಟ್ಟಾಗ ಪ್ರತಿಬಿಂಬ ಹೇಗಿದೆ, ಈ ರೀತಿಯಾಗಿ ಇರುತ್ತೆ. ತಲೆ ಕೆಳಗಾದ ಪ್ರತಿಬಿಂಬ ವಕ್ರತಾ ಕೇಂದ್ರದಲ್ಲಿ ಉಂಟಾಗುವುದು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಬಾಗಲು ಅಥವಾ ಓರೆಯಾಗಲು ಕಾರಣವೇನು? ಇದೊಂದು ಮಾಧ್ಯಮ, ಇದು ಒಂದು ಮಾಧ್ಯಮ ಅಂತ ತಿಳಿದುಕೊಂಡ್ರೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಅದರ ದಿಕ್ಕಿನಲ್ಲಿ ಬದಲಾವಣೆ ಆಗುತ್ತದೆ. ಕಾರಣ ಏನು? ಒತ್ತಡನ, ವಾತಾವರಣನ ಅಥವಾ ಉಷ್ಣತೆನ ಅಥವಾ ವೇಗನ? ಅದರ ಮುಖ್ಯ ಕಾರಣ ವೇಗದಲ್ಲಾದ ಬದಲಾವಣೆ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ನಿಮ್ನ ದರ್ಪಣದಲ್ಲಿ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬವನ್ನು ಪಡೆಯಬೇಕಾದರೆ ಆ ವಸ್ತುವನ್ನು ಇಡಬೇಕಾದ ಸ್ಥಾನ. ಒಂದು ವೇಳೆ ನಾವು ಸಿದಲ್ಲಿ ಇಟ್ಟರೆ ಅದರಲ್ಲಿ ಚಿಕ್ಕದಾದ ಪ್ರತಿಬಿಂಬ ಅಲ್ಲ, ಅದೇ ಸೈಜಿನ ಪ್ರತಿಬಿಂಬ ಉಂಟಾಗುತ್ತದೆ. ಆದರೆ ಇಲ್ಲಿ ಕೇಳಿದೇನು, ಚಿಕ್ಕದಾದ ಪ್ರತಿಬಿಂಬವನ್ನು ಪಡೆಯಬೇಕು. ಆಪ್ಷನ್ ನೋಡೋದಾದರೆ ಸಿ ಮತ್ತು ಎಫ್ಗಳ ನಡುವೆ, ಪಿ ಮತ್ತು ಎಫ್ಗಳ ನಡುವೆ, ಮೂರನೇದು ಎಫ್ನಲ್ಲಿ, ನಾಲ್ಕನೇದು ಸಿಯಿಂದ ದೂರ ಅಂತ ಕೇಳಿದ್ದಾರೆ. ಇಲ್ಲಿ ಚಿಕ್ಕ ಪ್ರತಿಬಿಂಬವನ್ನು ಪಡೆಯಬೇಕು. ನಿಮ್ಮ ದರ್ಪಣ ಆಗಿದೆ, ಹಾಗಾಗಿ ಇದರ ಉತ್ತರ ಏನಾಗುತ್ತೆ, ಸಿಯಿಂದ ದೂರ. ನಾಲ್ಕನೇ ಕ್ವಶನು. ಕಾರ್ಬನ್ಗೆ ಟೆಟ್ರಾವೆಲೆಂಟ್ ಧಾತು ಎಂದು ಕರೆಯಲು ಕಾರಣ. ಆಪ್ಷನ್ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಅದು ಜೋಡಿಯಾಗದ 6 ಇಲೆಕ್ಟ್ರಾನ್ಗಳು ಅಂತ ಹೇಳಿದ್ದಾರೆ. ಹೊರಕವಚದಲ್ಲಿ ಜೋಡಿಯಾಗದ 4 ಇಲೆಕ್ಟ್ರಾನ್ಗಳು ಇರುವುದಂತ ಹೇಳಿದ್ದಾರೆ. ಜೋಡಿಯಾಗದ 6 ಪ್ರೋಟಾನ್ಗಳು 6 ಇಲೆಕ್ಟ್ರಾನ್ಗಳು ಇರುವುದಂತ ಹೇಳಿದ್ದಾರೆ. ಕಾರ್ಬನ್ನಲ್ಲಿ ಒಟ್ಟು 6 ಪ್ರೋಟಾನ್ಗಳು ನ್ಯೂಕ್ಲಿಯಸ್ನಲ್ಲಿ ಇರುವುದಂತ ಹೇಳಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಯಾವ ಆಪ್ಷನ್ ಕಾರಣ ಅಂತ ಹೇಳಿದ್ರೆ ಸಿನ ಹೊರಕವಚದಲ್ಲಿ ಜೋಡಿಯಾಗದ 4 ಎಲೆಕ್ಟ್ರಾನ್ಗಳು ಇರುವುದರಿಂದ, ಪ್ರೋಟಾನ್ ಅಲ್ಲ, ಇಲ್ಲಿ 4 ಎಲೆಕ್ಟ್ರಾನ್ಗಳು ಇರುವುದರಿಂದ ಅದನ್ನು ಕಾರ್ಬನ್ಗೆ ಟೆಟ್ರಾವೆಲೆಂಟ್ ಧಾತು ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಆಲ್ಕೋಹಾಲ್ ಸಂಯುಕ್ತಗಳಲ್ಲಿ ಕಂಡುಬರುವ ಕ್ರಿಯಾ ಗುಂಪಿನ ಅಣುಸೂತ್ರ. ಇಲ್ಲಿ ಕೇಳಿದ ಸಂಯುಕ್ತ ಯಾವುದು? ಆಲ್ಕೋಹಾಲಿನ ಅಣುಸೂತ್ರ ನೋಡಬೇಕಾಗಿದೆ. ಇಲ್ಲಿ ಕೊಟ್ಟಿರೋ ಆಪ್ಷನನ್ನು ಗಮನಿಸಿ. OH, COOH, CHO ಮತ್ತು CO ಅಂತ ಕೊಟ್ಟಿದ್ದಾರೆ. ಆಲ್ಕೋಹಾಲ್ನ ಸಂಯುಕ್ತದ ಕ್ರಿಯಾ ಗುಂಪು ನೋಡೋದಾದರೆ OH ಆಗಿದೆ. ಈ CHO ಇದು ಆಲ್ಡಿಹೈಡ್ದಾಗಿರುತ್ತೆ, CO ಕೀಟೋನದಾಗಿರುತ್ತೆ, COOH ಇದು ಕಾರ್ಬೋಕ್ಸಿಲಿಕ್ ಆಮ್ಲಗಳಂತಹ ಸಂಯುಕ್ತಗಳ ಅಣುಸೂತ್ರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ವಿಷಕಾರಿಯಾದ ಆಲ್ಕೋಹಾಲ್ ಇದಾಗಿದೆ. ಆಪ್ಷನ್ 1 ಮಿಥೆನಾಲ್, ಎಥನಾಲ್, ಪ್ರೊಪನಾಲ್ ಮತ್ತು ಬ್ಯೂಟನಾಲ್ ಅಂತ ಕೊಟ್ಟಿದ್ದಾರೆ. ಇದರ ಆನ್ಸರ್ ನೋಡೋದಾದರೆ ಎಥನಾಲ್. ಈ ಎಥನಾಲನ್ನು ಸೇವಿಸಬಾರ್ದು ಹೇಳಿ ಕೈಗಾರಿಕೆಗಳಂತಹ ದ್ರಾವಕಗಳಲ್ಲಿ, ಕೈಗಾರಿಕೆಯಲ್ಲಿ ತಯಾರಿಸಿದಂತಹ ದ್ರಾವಕಗಳಲ್ಲಿ ಆಲ್ಕೋಹಾಲ್ ಯಾವ ಕಂಟೆಂಟಲ್ಲಿರುತ್ತೆ ಇದನ್ನು ಸೇವಿಸಬಾರ್ದು ಹೇಳಿ ನೀಲಿ ಬಣ್ಣವನ್ನು ಹಾಕಿರ್ತಾರೆ. ಇದು ಅಪಾಯಕಾರಿಯಾದ ಆಲ್ಕೋಹಾಲ್ ಆಗಿದೆ.
ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ, ಇಲ್ಲಿ ಧಾತುಗಳನ್ನು ಹೇಗೆ ಬರೆದಿದ್ದಾರೆ? ಪರಮಾಣು ರಾಶಿಯ ಏರಿಕೆ ಕ್ರಮ, ಪರಮಾಣು ಸಂಖ್ಯೆಯ ಅಲ್ಲ, ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಒಂದು ಧಾತುವಿನಿಂದ ಪ್ರಾರಂಭಿಸಿದಾಗ ಅದರ ರಾಸಾಯನಿಕ ಗುಣಲಕ್ಷಣಗಳು 8ನೇ ಧಾತುವಿಗೆ ಹೋಲಿಕೆ ಆಗುತ್ತದೆ. ಈ ನಿಯಮವನ್ನು ಹೇಳಿದವರು ಅಷ್ಟಕಗಳ ನಿಯಮ, ತ್ರಿವಳಿಗಳ ನಿಯಮ, ಆಧುನಿಕ ಆವರ್ತಗಳ ನಿಯಮ ಮತ್ತು ಮೆಂಡಲರವರ ನಿಯಮ. ಇಲ್ಲಿ ಮೊದಲನೇದಾಗಿ ಗಮನಿಸೋದಂತಾದರೆ, ಪ್ರಾರಂಭಿಸಿದಾಗ ಮೊದಲನೆಯ ಒಂದು ಧಾತುವಿನಿಂದ ಅಂತ ಹೇಳಿದ್ದಾರೆ, ಮೊದಲನೇ ಧಾತುವಿನಿಂದ ಪ್ರಾರಂಭಿಸಿದಾಗ 8ನೇ ಧಾತುವಿಗೆ ಹೋಲಿಕೆ ಆಗುತ್ತದೆ. ನೀವು ಇದನ್ನು ಅಬ್ಸರ್ವ್ ಮಾಡೋದೇನು, 1ನೇ ಧಾತು 8ನೇ ಧಾತುವಿಗೆ ಹೋಲಿಕೆ ಆಗುತ್ತದೆ ಅಂತ ಬಂದಾಗ ಇದನ್ನು ಯಾರು ಹೇಳಿರ್ತಾರೆ? ನ್ಯೂಲ್ಯಾಂಡ್. ಅದನ್ನು ನ್ಯೂಲ್ಯಾಂಡರ್ ನಿಯಮ ಅಂತಾರೆ ಅಥವಾ ಅಷ್ಟಕಗಳ ನಿಯಮ ಅಂತ ಕರೀತಾರೆ. ಧಾತುಗಳನ್ನು ಮೊದಲ ಬಾರಿಗೆ ಆವರ್ತ ಮತ್ತು ಗುಂಪುಗಳಲ್ಲಿ ವರ್ಗೀಕರಿಸಿದ ವಿಜ್ಞಾನಿ. 4 ವಿಜ್ಞಾನಿಗಳ ಹೆಸರು ಕೊಟ್ಟಿದ್ದಾರೆ. ಈ ವಿಜ್ಞಾನಿ ಯಾರು ಅಂತ ನೋಡೋದಾದರೆ, ಧಾತುಗಳನ್ನು ಆವರ್ತಕ ಮತ್ತು ಗುಂಪುಗಳಲ್ಲಿ ವರ್ಗೀಕರಿಸಿದ ವಿಜ್ಞಾನಿ ಮೆಂಡಲೀವ್ ಆಗಿರ್ತಾರೆ. ನೆಕ್ಸ್ಟ್, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿರುವ ಆವರ್ತ ಮತ್ತು ಗುಂಪುಗಳ ಸಂಖ್ಯೆ. ಆಧುನಿಕ ಆವರ್ತಕ ಕೋಷ್ಟಕ, ಬರೀ ಆವರ್ತಕ ಕೋಷ್ಟಕ ಅಲ್ಲ, ಆವರ್ತಕ ಕೋಷ್ಟಕ ಯಾರು? ಮೆಂಡಲೀವ್ರವರು ಮಾಡಿದ್ದು. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಇಲ್ಲಿ ಆವರ್ತ ಮತ್ತು ಗುಂಪುಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ ಇದೆ. ಈ 4 ಆಪ್ಷನ್ನಲ್ಲಿ ಸರಿಯಾದ ಆಪ್ಷನ್ ಯಾವುದಂದರೆ ಆಪ್ಷನ್ 3 ಆಗಿರುತ್ತೆ. 7 ಮತ್ತು 8, 7 ಗುಂಪುಗಳು 7 ಆವರ್ತಗಳು ಮತ್ತು 18 ಗುಂಪುಗಳು ಕಂಡುಬರ್ತವೆ. ನೆಕ್ಸ್ಟ್, ಸಸ್ಯಗಳು ತಮ್ಮ ಪೋಷಣೆಗೆ ಅಗತ್ಯವಾದ ನೈಟ್ರೋಜನನ್ನು ಈ ರೂಪದಲ್ಲಿ ಪಡೆದುಕೊಳ್ಳುತ್ತವೆ. ಸಸ್ಯಗಳು ಯಾವಾಗಲೂ ನೈಟ್ರೋಜನನ್ನು ನೇರವಾಗಿ ಪಡೀಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಅವು ವಾತಾವರಣದಲ್ಲಿ ನೈಟ್ರೋಜನ್ ಪಡಿಬೇಕಲ್ಲ, ಅವು ನೈಟ್ರೋಜನ್ ಬದಲಿಗೆ ನೈಟ್ರೇಟ್ ಮತ್ತು ನೈಟ್ರೈಟ್ ರೂಪದಲ್ಲಿ ಪೋಷಣೆಗೆ ಅಗತ್ಯವಾದ ನೈಟ್ರೋಜನನ್ನು ಪಡೆದುಕೊಳ್ಳುತ್ತವೆ. ಅಂದರೆ ನೈಟ್ರೋಜನ್ ಡೈರೆಕ್ಟಾಗಿ ಪಡೆದುಕೊಳ್ಳಿಕ್ಕಾಗಲ್ಲ, ನೈಟ್ರೋಜನ್ನ ಪರಿವರ್ತಿತ ರೂಪ ನೈಟ್ರೇಟ್ ಅಥವಾ ನೈಟ್ರೈಟ್ ರೂಪದಲ್ಲಿ ಅವು ಪಡೆದುಕೊಳ್ಳುತ್ತವೆ. ಹಾಗಾಗಿ ಆಪ್ಷನ್ ನಂಬರ್ 3 ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ, ಸಸ್ಯಗಳಲ್ಲಿ ಅನಿಲಗಳ ವಿನಿಮಯಕ್ಕೆ ಸಹಾಯಕವಾಗುವ ಜೀವಕೋಶ ಅಂತ ಹೇಳಿದ್ದಾರೆ. 4 ಆಪ್ಷನ್: ಪತ್ರರಂಧ್ರ, ಪತ್ರಹರಿತು, ಕೋಶಭಿತ್ತಿ, ಕೋಶಪೊರೆ. ಸರಿಯಾದ ಆನ್ಸರ್ ನೋಡೋದಾದರೆ ಆಪ್ಷನ್ ನಂಬರ್ 1 ಪತ್ರರಂಧ್ರ. ನೆಕ್ಸ್ಟು, ಪರಪೋಷಕ ಜೀವಿಗಳಲ್ಲಿ ಆಹಾರದಲ್ಲಿನ ಘಟಕಗಳನ್ನು ಸರಳ ಘಟಕಗಳನ್ನಾಗಿ ಪರಿವರ್ತಿಸಲು ಸಹಾಯಕವಾಗುವುದು. ಪರಪೋಷಕ ಜೀವಿಗಳಂದರೆ ನಾವು ಬರ್ತೇವೆ. ಇದರಲ್ಲಿ ಸಂಕೀರ್ಣ ಘಟಕಗಳು, ಆಹಾರದಲ್ಲಿನ ಸಂಕೀರ್ಣ ಘಟಕಗಳಂದರೆ ಕಾರ್ಬೋಹೈಡ್ರೇಟ್ ಇರ್ಬೋದು, ಫ್ಯಾಟ್ ಇರ್ಬೋದು, ಪ್ರೋಟೀನ್ ಇರ್ಬೋದು. ಇಂತಹ ಘಟಕಗಳನ್ನು ಸರಳ ಘಟಕಗಳಾಗಿ ಮಾಡಬೇಕು. ಗ್ಲೂಕೋಸ್ ಇರ್ಬೋದು, ಅಮೈನೋ ಆಸಿಡ್ ಇರ್ಬೋದು, ಈ ರೀತಿ ಸರಳ ಘಟಕಗಳನ್ನಾಗಿ ಪರಿವರ್ತಿಸಲು ಅವಶ್ಯಕವಾಗಿರೋದು ಏನು ಅಂತ ಕೇಳಿದ್ದಾರೆ. ಕಿಣ್ವಗಳು, ಹಾರ್ಮೋನುಗಳು, ಬ್ಯಾಕ್ಟೀರಿಯಾಗಳು, ಕಾರ್ಬೋಹೈಡ್ರೇಟ್ಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ 4 ಇದು ಕಾರ್ಬೋಹೈಡ್ರೇಟ್ ಒಂದು ಸಂಕೀರ್ಣ ಆಹಾರ ಘಟಕ, ಹಾಗಾಗಿ ಇದು ಬೇಡವೇ ಬೇಡ. ಇನ್ನು 3 ಆಪ್ಷನ್ ಕೊಟ್ಟಿದ್ದಾರೆ: ಕಿಣ್ವ, ಹಾರ್ಮೋನುಗಳು, ಬ್ಯಾಕ್ಟೀರಿಯಾಗಳು. ಈ ಹಾರ್ಮೋನ್ಗಳು ನಮ್ಮ ನರಗಳಿಗೆ ಸಂಬಂಧಿಸಿದ ಒಂದು ಘಟಕ ಆಗಿದೆ, ಹಾಗಾಗಿ ಈ ಆಪ್ಷನ್ ನಂಬರ್ 2 ಕೂಡ ಅಲ್ಲ. ಇನ್ನಿರೋದು 2, ಒಂದು ಕಿಣ್ವಗಳು, ಬ್ಯಾಕ್ಟೀರಿಯಾಗಳು. ಬ್ಯಾಕ್ಟೀರಿಯಾಗಳು ಕೆಲವೊಮ್ಮೆ ನಮ್ಮ ಆಹಾರದ ಒಂದು ಜೀರ್ಣಕ್ರಿಯೆಗೆ ಬೇಕಾಗತ್ತೆ, ಆದರೆ ಬ್ಯಾಕ್ಟೀರಿಯಾ ಒಂದೇ ಎಲ್ಲ ಘಟಕಗಳನ್ನು ಜೀರ್ಣಕ್ರಿಯೆ ಮಾಡಲಿಕ್ಕೆ ಸಹಾಯಕ ಆಗಲ್ಲ. ಬ್ಯಾಕ್ಟೀರಿಯಾಗಳು ಕೂಡ ಜೀರ್ಣವಾಗಿಸಲು ಅವುಗಳಲ್ಲಿಯೂ ಕೂಡ, ಅಂದರೆ ಬ್ಯಾಕ್ಟೀರಿಯಾಗಳಲ್ಲಿಯೂ ಕೂಡ ಒಂದು ಘಟಕ ಬೇಕು. ಅದು ಯಾವುದು? ಆಪ್ಷನ್ ನಂಬರ್ 1 ಕಿಣ್ವಗಳು. ನರ ಅಂಗಾಂಶದ ರಚನಾತ್ಮಕ ಕಾರ್ಯಾತ್ಮಕ ಮೂಲ ಘಟಕ ಯಾವುದು ಕೇಳಿದರೆ ನ್ಯೂರಾನ್, ನೆಫ್ರಾನ್, ಸಂಸರ್ಗ, ಡೆಂಡ್ರೈಟ್ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಆಪ್ಷನ್ ನ್ಯೂರಾನ್. ಇನ್ನು ನೆಫ್ರಾನ್ ನಾವು ಕಿಡ್ನಿಗಳಲ್ಲಿ ನೋಡ್ಬೋದು. ಪರಿಸರದಲ್ಲಿ ಉಂಟಾಗುವ ಯಾವುದೇ ಕ್ರಿಯೆಗಳಿಗೆ ಪ್ರತಿಯಾಗಿ ಉಂಟಾಗುವ ಹಠಾತ್ ಪ್ರತಿಕ್ರಿಯೆ ಅಂತ ಕೇಳಿದ್ದಾರೆ. ಒಂದು ಪರಾವರ್ತಿತ ಚಾಪ, ಪರಾವರ್ತನೆ, ವಿಶ್ಲೇಷಣೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಇವುಗಳಲ್ಲಿ ನರವೇಗಗಳಿಗೆ ಸಂಬಂಧಿಸಿದ ಒಂದು
ವಿಷಯ ಅಂತ ನೋಡೋದಾದರೆ ಪರಾವರ್ತಿತ ಚಾಪ, ಪರಾವರ್ತನೆ ಮತ್ತು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಈ 3 ಅಂಶಗಳು ಮಾತ್ರ ಇಲ್ಲಿ ಸಂಬಂಧಪಟ್ಟಿರುತ್ತೆ. ಇಲ್ಲಿ ವಿಶ್ಲೇಷಣೆ ಹೇಳೋದು ಇದಕ್ಕೆ ಸಂಬಂಧಪಡದಿರುವ ವಿಷಯ ಆಗಿದೆ. ಇನ್ನು ಪರಾವರ್ತಿತ ಚಾಪ ಅಂದರೆ ನರಾವೇಗಗಳು ಯಾವ ಒಂದು ಪಥಗಳ ಮೂಲಕ ಚಲಿಸುತ್ತವೆಯೋ ಅದನ್ನು ಪರಾವರ್ತಿತ ಚಾಪ ಅಂತ ಕರೀತಾರೆ. ಇನ್ನು ಇರೋದು ಆಪ್ಷನ್ 2 ಮತ್ತು 4, ಪರಾವರ್ತನೆ ಮತ್ತು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಇಲ್ಲಿ ಕೇಳಿದ್ದು ಹಠಾತ್ ಪ್ರತಿಕ್ರಿಯೆಗೆ ಏನಂತ ಕರೀತಾರೆ ಹೇಳಿ. ಹಾಗಾಗಿ ಇಲ್ಲಿರುವ ಪ್ರತಿಕ್ರಿಯೆಗೆ ಏನಂತ ಕರೀತಾರೆ? ಪರಾವರ್ತನೆ. ಏನಂತ ಕರೀತಾರೆ? ಪರಾವರ್ತನೆ ಅಂತ ಕರೀತಾರೆ. ಒಮ್ಮೆ ಈ ಹಠಾತ್ ಪ್ರತಿಕ್ರಿಯೆ ಮತ್ತು ಕ್ರಿಯೆಗಳನ್ನು ಒಟ್ಟಾಗಿ ಏನಂತ ಕರೀತಾರೆ ಅಂತ ಕೇಳಿದ್ರೆ ಆವಾಗ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಕರಿಬೋದು. ಇಲ್ಲಿ ಕೇಳಿದ್ದು ಹಠಾತ್ ಪ್ರತಿಕ್ರಿಯೆಗೆ ಮಾತ್ರ ಏನು ಕರೀತಾರೆ ಅಂತ ಕೇಳಿದ್ದಾರೆ, ಅದನ್ನು ಪರಾವರ್ತನೆ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಭೂಮಿಯಲ್ಲಿ ಸಸ್ಯಗಳ ಬೇರಿನ ಬೆಳವಣಿಗೆ ಸಂಬಂಧಿಸಿದ ಅನುವರ್ತನೆಗೆ ಹೀಗೆಂದು ಕರೆಯುವರು. ಮೊದಲನೇದಾಗಿ ಧನಾತ್ಮಕ ಗುರುತ್ವಾನುವರ್ತನೆ ಮತ್ತು ಋಣಾತ್ಮಕ ದ್ಯುತಿ ಅನುವರ್ತನೆ. ಎರಡನೇದು ಧನಾತ್ಮಕ ಗುರುತ್ವಾನುವರ್ತನೆ, ಎರಡನೇದು ಋಣಾತ್ಮಕ ಜಲಾನುವರ್ತನೆ. ಮೂರನೇ ಆಪ್ಷನ್ ನೋಡೋದಾದರೆ ಋಣಾತ್ಮಕ ಗುರುತ್ವಾನುವರ್ತನೆ ಮತ್ತು ಋಣಾತ್ಮಕ ಜಲಾನುವರ್ತನೆ. ನಾಲ್ಕನೇ ಆಪ್ಷನ್ ನೋಡೋದಾದರೆ ಧನಾತ್ಮಕ ದ್ಯುತಿ ಅನುವರ್ತನೆ ಮತ್ತು ಧನಾತ್ಮಕ ಗುರುತ್ವಾನುವರ್ತನೆ ಅಂತ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ನೋಡೋದಾದರೆ ಸಸ್ಯಗಳ ಬೇರಿನ ಬೆಳವಣಿಗೆ ಯಾವಾಗಲೂ ಭೂಮಿಯ ಒಳಗೆ ಕಂಡು ಬರ್ತವೆ. ಅಂದರೆ ಇದು ಧನಾತ್ಮಕ ಗುರುತ್ವಾನುವರ್ತನೆ ಆಗಿರುತ್ತೆ. ಹಾಗೂ ಇದು ಸೂರ್ಯನಿಗೆ ವಿರುದ್ಧವಾದ ಬೆಳವಣಿಗೆ ಆಗಿರುತ್ತೆ, ಅಂದರೆ ಋಣಾತ್ಮಕ ಬೆಳವಣಿಗೆ ಆಗಿರುತ್ತೆ. ಇಲ್ಲಿ ನೋಡುವ ಆಪ್ಷನ್ನಲ್ಲಿ ಧನಾತ್ಮಕ ಗುರುತ್ವಾನುವರ್ತನೆ ಹಾಗೂ ಋಣಾತ್ಮಕ ದ್ಯುತಿ ಅನುವರ್ತನೆ ಸರಿಯಾದ ಆನ್ಸರ್ ಆಗಿರುತ್ತೆ. ಎರಡನೇ ಆಪ್ಷನನ್ನು ಒಂದ್ಸಲ ಗಮನಿಸಿ. ಧನಾತ್ಮಕ ಗುರುತ್ವಾನುವರ್ತನೆ ಅಂತ ಹೇಳಿದ್ದಾರೆ. ಬೇರಿನ ಬೆಳವಣಿಗೆ ಯಾವಾಗಲೂ ಧನಾತ್ಮಕ ಗುರುತ್ವಾನುವರ್ತನೆಯೇ ಆಗಿರುತ್ತೆ. ಆದರೆ ಇಲ್ಲಿ ಕೇಳಿದ್ದು ಎರಡನೇದು ಯಾವುದು? ಋಣಾತ್ಮಕ ಜಲಾನುವರ್ತನೆ ಅಂತ ಹೇಳಿದ್ದಾರೆ. ಯಾವಾಗಲೂ ಬೇರಿನ ಬೆಳವಣಿಗೆ ಋಣಾತ್ಮಕ ಜಲಾನುವರ್ತನೆ ಆಗಿರೋದಿಲ್ಲ, ಅದು ಕೂಡ ಧನಾತ್ಮಕ ಜಲಾನುವರ್ತನೆ ಅಂತಲೇ ಆಗಿರುತ್ತೆ. ಅದರ ಅರ್ಥ ಎಲ್ಲಿ ನೀರುಗಳು ಸಂಗ್ರಹವಾಗಿರುತ್ತೋ ಅಥವಾ ಎಲ್ಲಿ ನೀರುಗಳು ಕಂಡು ಬರ್ತಾವೋ ಅದೇ ಸ್ಥಳದಲ್ಲಿ ಬೇರುಗಳು ಬೆಳವಣಿಗೆಯನ್ನು ಪ್ರಾರಂಭಿಸುತ್ತವೆ. ನೀರಿನ ಕಡೆಗೆ ಬೇರಿನ ಬೆಳವಣಿಗೆ ಇರುತ್ತೆ. ಯಾವಾಗ ನೀರಿನ ಕೆಳಗೆ ಬೇರಿನ ಬೆಳವಣಿಗೆ ಇರುತ್ತೋ ಅವಾಗೇನಂತ ಕರೀತಾರೆ? ಧನಾತ್ಮಕ ಜಲಾನುವರ್ತನೆ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ ನಂಬರ್ 2 ಇದಕ್ಕೆ ಸರಿಯಾದ ಆಪ್ಷನ್ ಆಗಿರುವುದಿಲ್ಲ. ಇನ್ನು ಆಪ್ಷನ್ 3 ನೋಡೋದಾದರೆ ಋಣಾತ್ಮಕ ಗುರುತ್ವಾನುವರ್ತನೆ ಅಂತ ಮೊದಲೇ ಕೊಟ್ಟಿದ್ದಾರೆ, ಹಾಗಾಗಿ ಇದು ತಪ್ಪು. ನಾಲ್ಕನೇ ಆಪ್ಷನ್ ನೋಡೋದಾದರೆ ಧನಾತ್ಮಕ ದ್ಯುತಿ ಅನುವರ್ತನೆ. ಯಾವಾಗಲೂ ಇಲ್ಲಿ ಬೇರಿನ ಬೆಳವಣಿಗೆ ಏನಾಗಿರುತ್ತೆ? ಋಣಾತ್ಮಕ ದ್ಯುತಿ ಅನುವರ್ತನೆ ಆಗಿರುತ್ತೆ. ಹಾಗಾಗಿ ಈ ಆಪ್ಷನು ಕೂಡ ತಪ್ಪಾಗಿರುತ್ತೆ. ಹೀಗೆ ನೀವು ಕ್ವಶನನ್ನು ಅನಲೈಸ್ ಮಾಡ್ತಾ ಹೋಗಬೇಕು ಎಕ್ಸಾಮ್ನಲ್ಲಿ. ಇಲ್ಲ ಹೇಳಿದ್ರೆ 4 ಆಪ್ಷನ್ ಏನಾಗುತ್ತೆ ನಿಮಗೆ ಕ್ಲಿಷ್ಟವಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನೋಡೋಣ, DNA ಇದರ ಪೂರ್ಣ ರೂಪ. ಡೈರೆಕ್ಟಾಗಿ ಕ್ವಶನ್ ಇದೆ. DNA ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ. ಇದು ಆಪ್ಷನ್ ನಂಬರ್ 2ದಲ್ಲಿ ನಾವು ಗುರ್ತ ಮಾಡಬಹುದು. ನೆಕ್ಸ್ಟ್, ತಮ್ಮಲ್ಲೇ ಪ್ರಜನನ ಕ್ರಿಯೆ ನಡೆಸಿ ಪೀಳಿಗೆಯ ಉತ್ಪತ್ತಿ ಮಾಡುವ ಜೀವಿಗಳ ಗುಂಪೆ. ಆ ಜೀವಿಗಳ ಗುಂಪನ್ನು ಏನಂತ ಕರೀತಾರೆ? ಜಾತಿ, ವಂಶ, ಪ್ರಭೇದ, ವರ್ಗ ಅಂತ ಕೇಳಿದ್ದಾರೆ. ತಮ್ಮಲ್ಲೇ ಪ್ರಜನನ ಕ್ರಿಯೆ ಯಾವ ನಡೆಸತ್ತೆ? ಒಂದೇ ರೀತಿಯ ಪ್ರಭೇದಗಳನ್ನು ನಡೆಸತ್ತೆ. ಮನುಷ್ಯರುಗಳ ನಡುವೆ ಇಲ್ಲಿ ಸಂತಾನೋತ್ಪತ್ತಿ ನಡೆಯುತ್ತೆ. ನಾಯಿಗಳ ನಡುವೆ ಬೆಕ್ಕುಗಳ ನಡುವೆ ಹುಲಿಗಳ ನಡುವೆ, ಅಂದರೆ ಒಂದೇ ರೀತಿಯ ಪ್ರಭೇದಗಳ ನಡುವೆ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ. ಹಾಗಾಗಿ ಇದರ ಆನ್ಸರ್ ಏನಾಗುತ್ತೆ? ಪ್ರಭೇದ. ನೆಕ್ಸ್ಟ್ ನೋಡೋಣ, ಕೆಳಗಿನವುಗಳಲ್ಲಿ ಯಾವ ಸಸ್ಯವನ್ನು ಕೇವಲ ಅಲೈಂಗಿಕ ಸಂತಾನೋತ್ಪತ್ತಿಯ ಮೂಲಕ ಹೆಚ್ಚಾಗಿ ಪಡೆಯುವವು ಅಂತ ಕೇಳಿದರೆ, ಇಲ್ಲಿ ಆಪ್ಷನ್ ಗಮನಿಸಿದರೆ ಕಬ್ಬು, ಮಾವು, ಹಲಸು, ಹುಣಸೆ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಹುಣಸೆ ಹಣ್ಣಲ್ಲಿರ್ಬೋದು, ಹಲಸಿನಲ್ಲಿರ್ಬೋದು, ಮಾವಿನಲ್ಲಿರ್ಬೋದು, ಈ ಹಣ್ಣುಗಳು ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ಅಷ್ಟೇ ನಡಿಬೇಕು. ಇಲ್ಲಿ ಕೇಳಿದ್ದು ಅಲೈಂಗಿಕ ಸಂತಾನೋತ್ಪತ್ತಿಯ ಕ್ರಿಯೆಗಳ ಮೂಲಕವೂ
ಅಲೈಂಗಿಕ ಸಂತಾನೋತ್ಪತ್ತಿಯ ಮೂಲಕ ಹೆಚ್ಚಾಗಿ ಪಡೆಯುವ ಅಂತ ಕೇಳಿದ್ದಾರೆ. ಹೆಚ್ಚಾಗಿ ನಾವು ಸಾಮಾನ್ಯವಾಗಿ ಕಬ್ಬಿನಂತಹ ಸಸ್ಯಗಳನ್ನು ಹೆಚ್ಚಾಗಿ ಅಲೈಂಗಿಕ ಸಂತಾನೋತ್ಪತ್ತಿಯ ಮೂಲಕ ಪಡಿತೇವೆ. ಮಾವನ್ನು ಕೂಡ ಹಲಸು ಇರ್ಬೋದು, ಹುಣಸೆ ಇರ್ಬೋದು, ಈಗೆಲ್ಲ ಅಲೈಂಗಿಕ ಸಂತಾನೋತ್ಪತ್ತಿಯ ಮೂಲಕನೂ ಕೂಡ ಪಡಿತೇವೆ. ಆದರೆ ಕಬ್ಬನ್ನು ನಾವು ಹೆಚ್ಚಾಗಿ ಹೇಗೆ ಮಾಡ್ತೇವೆ? ಅಲೈಂಗಿಕ ಸಂತಾನೋತ್ಪತ್ತಿಯ ಮೂಲಕವೇ ನಾವು ಪಡಿತೇವೆ. ನೆಕ್ಸ್ಟ್, ಹೆಚ್ಚಿನ ಪ್ರಮಾಣದ ಭಿನ್ನತೆಯನ್ನು ಈ ವಿಧದ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ವೀಕ್ಷಿಸಬಹುದಾಗಿದೆ. ಮೊದಲನೇದಾಗಿ ಲೈಂಗಿಕ ಸಂತಾನೋತ್ಪತ್ತಿ, ಎರಡನೇದಾಗಿ ಅಲೈಂಗಿಕ ಸಂತಾನೋತ್ಪತ್ತಿ, ಮೂರನೇದು ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಎರಡರಲ್ಲಿಯೂ ಅಧಿಕವಾಗಿ, ಅಂದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲೂ ನಾವು ಪಡಿತೇವೆ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿಯೂ ಕೂಡ ಅಧಿಕವಾಗಿ ನಾವು ಪಡಿತೇವೆ ಅಂತ ಹೇಳಿದ್ದಾರೆ. ನಾಲ್ಕನೇ ಆಪ್ಷನ್ ನೋಡೋದಾದರೆ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಭಿನ್ನತೆಯನ್ನು ವೀಕ್ಷಿಸಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಈ ನಾಲ್ಕನೇ ಆಪ್ಷನ್ ಅತ್ಯಂತ ತಪ್ಪಾದ ಆಪ್ಷನ್ ಆಗಿರುತ್ತೆ. ಸಂತಾನೋತ್ಪತ್ತಿಯಲ್ಲಿ ಎರಡು ವಿಧ. ಮೊದಲನೇದಾಗಿ ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳಿದರೆ, ಈ ಭಿನ್ನತೆ ಹೇಳುವುದು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಅತಿ ಹೆಚ್ಚಾಗಿ ಪಡಿತೇವೆ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲೂ ನಾವು ಕೆಲವೊಮ್ಮೆ ಭಿನ್ನತೆಯನ್ನು ವೀಕ್ಷಿಸಲು ಸಾಧ್ಯವಿದೆ, ಇಲ್ಲವೇ ಇಲ್ಲ ಹೇಳಲ್ಲ, ಸಾಧ್ಯವಿದೆ. ಆದರೆ ಹೆಚ್ಚಾಗಿ ನಾವು ಹೆಚ್ಚಿನ ಪ್ರಮಾಣದ ಭಿನ್ನತೆಯನ್ನು ಎಲ್ಲಿ ವೀಕ್ಷಣೆ ಮಾಡ್ಬೋದು ಅಂತ ಹೇಳಿದ್ರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ. ಒಂದು ಪ್ರಭೇದದಲ್ಲಿ ಎರಡು ಜೀವಿಗಳ ಮೂಲಕ ಇಲ್ಲಿ ಸಂತಾನೋತ್ಪತ್ತಿ ನಡೀತವೆ. ಹಾಗಾಗಿ ಇಲ್ಲಿ ಭಿನ್ನತೆಯನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ವೀಕ್ಷಿಸಬಹುದಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಎರಡು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳು, ಇಲ್ಲಿ ಕೇಳಿದ್ದು ಎರಡು ರೂಪ ಜೊತೆಗೆ ಎರಡು ನಿರ್ದಿಷ್ಟ ಲಕ್ಷಣ ಅಂತ ಹೇಳಿದ್ದಾರೆ. ಈ ರೀತಿ ರೂಪಗಳನ್ನು ತೋರಿಸುವ ಸಸ್ಯಗಳ ಸಂಸ್ಕರಿಸುವ ಕ್ರಿಯೆಗೆ ಏನಂತ ಕರೀತಾರೆ? ಏಕತಳೀಕರಣನ, ದ್ವಿತಳೀಕರಣನ, ತಳೀಕರಣನ ಅಥವಾ ಮಿಶ್ರ ತಳೀಕರಣನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ದ್ವಿತಳೀಕರಣ. ದ್ವಿತಳೀಕರಣ ಅಂತ ಅಂದ್ರೇನು? ಎರಡು ನಿರ್ದಿಷ್ಟ ಲಕ್ಷಣ ಅಂತ ಇರುತ್ತೆ, ಜೊತೆಗೆ ಎರಡು ರೂಪಗಳನ್ನು ತೋರಿಸುವ, ಎರಡು ನಿರ್ದಿಷ್ಟ ಲಕ್ಷಣ ಎರಡು ರೂಪಗಳನ್ನು ತೋರಿಸ್ತಾರೆ. ಎರಡು ಲಕ್ಷಣ ಅಂತ ಹೇಳಿದ್ರೇನು? ಒಂದು ಎತ್ತರಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಹಣ್ಣಿನ ಬಣ್ಣ ಇರ್ಬೋದು, ಎರಡು ಲಕ್ಷಣ ಆಯಿತು. ಅಥವಾ ಆ ಹಣ್ಣು ಹೇಗೆ ರಚನೆಯಾಗಿದೆ, ಗೋಲಾಕಾರದಲ್ಲಿದೆಯೋ ಅಥವಾ ಈ ರೀತಿಯ ರಚನೆ ಹೊಂದಿದೆಯೋ, ಒಟ್ಟು ಎರಡು ಲಕ್ಷಣ ಇರಬೇಕು. ಎರಡು ಲಕ್ಷಣ, ಅದು ಎರಡು ರೂಪಗಳನ್ನು ತೋರಿಸಬೇಕು. ಉದಾಹರಣೆಗೆ ಎತ್ತರಕ್ಕೆ ಸಂಬಂಧಿಸಿದ ಲಕ್ಷಣ ಅಂತ ತೆಗೆದುಕೊಂಡ್ರೆ ಎತ್ತರದಲ್ಲಿ ಎರಡು ರೀತಿಯ ಲಕ್ಷಣಗಳು ನೋಡ್ತೇವೆ. ಅತ್ಯಂತ ಎತ್ತರವಾಗಿರೋದು, ಅತ್ಯಂತ ಕುಳ್ಳಾಗಿರುವ ಲಕ್ಷಣ. ಇದನ್ನು ಟಿ ಮತ್ತು ಟಿ ಎಂದು ನಾವು ಗುರ್ತ ಮಾಡ್ತೇವೆ, ಹೌದಾ? ಈ ರೀತಿಯ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳ ಸಂಸ್ಕರಿಸುವ ಕ್ರಿಯೆಗೆ ದ್ವಿತಳೀಕರಣ ಅಂತ ಕರೀತಾರೆ. ಒಂದು ವೇಳೆ ಒಂದೇ ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ರೂಪಗಳನ್ನು ತೋರಿಸುವಂತೆ ಏನಾದರೂ ಕೇಳಿದಿದ್ರೆ ಏಕತಳೀಕರಣ ಸರಿಯಾಗ್ತಿತ್ತು. ನೆಕ್ಸ್ಟು, ದ್ವಿತಳೀಕರಣ ಸಸ್ಯಗಳ ವ್ಯಕ್ತರೂಪದ ಅನುಪಾತ ಅಂತ ಕೇಳಿದ್ದಾರೆ. ಈಗಾಗಲೇ ದ್ವಿತಳೀಕರಣ ಅಂತ ಏನು ಅಂತ ಕೇಳಾಗಿದೆ. ಇದರಲ್ಲಿ ಪುನೆಟ್ ಹೇಳುವ ಒಂದು ಚೌಕ ಬರುತ್ತೆ, ಅದರ ಮೂಲಕ ನಾವು ವ್ಯಕ್ತಪಡಿಸ್ತಾ ಹೋದರೆ ಅನುಪಾತಗಳನ್ನು, ಅವುಗಳ ಗುಣಲಕ್ಷಣಗಳನ್ನು ಅನುಪಾತಗಳ ಮೂಲಕ ವ್ಯಕ್ತಪಡಿಸ ಹೋದರೆ ಕೆಳಗಿನ ಆಪ್ಷನ್ನಲ್ಲಿ ಆಪ್ಷನ್ ನಂಬರ್ 3 9:3:3:1 ಈ ರೀತಿಯಾಗಿ ಅಲ್ಲಿ ಅನುಪಾತಗಳು ವ್ಯಕ್ತವಾಗುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಕಣ್ಣಿನ ರೆಟಿನಾದಲ್ಲಿ ಮೂಡುವ ಪ್ರತಿಬಿಂಬದ ಪ್ರಕಾರ. ನಮ್ಮ ಕಣ್ಣಿನ ರೆಟಿನಾದಲ್ಲಿ ಪ್ರತಿಬಿಂಬಗಳು ಮೂಡ್ತವೆ. ಆ ರೀತಿ ಮೂಡುವ ಪ್ರತಿಬಿಂಬಗಳು ಯಾವ ರೀತಿಯದ್ದಾಗಿರುತ್ತೆ? ಮೊದಲನೇದಾಗಿ ಕಣ್ಣಿನ ಭಾಗದಲ್ಲಿ ಇರುವ ಮಸೂರ ಯಾವ ರೀತಿ ಮಸೂರ ಆಗಿರುತ್ತೆ ಅಂತ ನೋಡೋದಾದರೆ ಇದು ಯಾವಾಗಲೂ ಪೀಡ ಮಸೂರ ಆಗಿರುತ್ತೆ. ಇಲ್ಲಿ ಪಡೆಯುವ ಪ್ರತಿಬಿಂಬದ ಪ್ರಕಾರ ನೋಡೋದಾದರೆ ಮೊದಲನೇದಾಗಿ ಸತ್ಯ ಮತ್ತು ನೇರ ಹೇಳಿದ್ದಾರೆ, ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಹೇಳಿದ್ದಾರೆ, ಮಿಥ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಹೇಳಿದ್ದಾರೆ, ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಸತ್ಯ ಪ್ರತಿಬಿಂಬನೇ ಆಗಿರುತ್ತೆ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಆಗಿರುತ್ತೆ. ಸತ್ಯ ಪ್ರತಿಬಿಂಬ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಆಗಿರುತ್ತೆ. ಒಂದು ಪಟ್ಟಕದ ಮೂಲಕ ಬಿಳಿ ಬೆಳಕನ್ನು ಹಾಯಿಸಿದಾಗ
ಹೊರಬರುವ ಬಣ್ಣಗಳಲ್ಲಿ ಕನಿಷ್ಠವಾಗುವ ಬಣ್ಣಗಳು ಯಾವುದು ಅಂತ ಕೇಳಿದ್ದಾರೆ. ನೇರಳೆ, ಹಳದಿ, ಹಸಿರು, ನೀಲಿ ಅಂತ ಕೇಳಿದ್ದಾರೆ. ಒಂದು ಪಟ್ಟಕದ ಮೂಲಕ ಬಿಳಿ ಬಣ್ಣ ಹಾಯಿಸಿದಾಗ ಹೊರಬರುವ ಬಣ್ಣಗಳು ನೋಡಿದರೆ ವಿಬ್ಗಯಾರ್, VIBGYOR ಈ 7 ಬಣ್ಣಗಳು ಕಂಡು ಬರ್ತವೆ. ಇಲ್ಲಿ ಕನಿಷ್ಠ ಬಾಗುವ ಬಣ್ಣ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಹಳದಿ ಬಣ್ಣ ಆಗಿರುತ್ತೆ. ಹಾಗಾದರೆ ಹಳದಿ ಬಣ್ಣನೇ ಅತ್ಯಂತ ಕನಿಷ್ಠ ಬಾಗುವ ಬಣ್ಣನ? ಅಲ್ಲ. ಅತ್ಯಂತ ಕನಿಷ್ಠವಾಗುವ ಬಣ್ಣ ರೆಡ್, ಅಂದರೆ ಕೆಂಪು ಬಣ್ಣ ಅತ್ಯಂತ ಕನಿಷ್ಠವಾಗಿರುತ್ತೆ. ರೆಡ್ ನಂತರ ಆರೆಂಜ್ ನಂತರ ಯೆಲ್ಲೋ. ಈ ಆಪ್ಷನ್ಗಳು ಕೊಟ್ಟುದರಲ್ಲಿ ಕೇವಲ ಹಳದಿ ಬಣ್ಣವನ್ನು ಕೊಟ್ಟಿದ್ದಾರೆ, ಹಾಗಾಗಿ ಹಳದಿ ಬಣ್ಣವನ್ನು ಗುರ್ತ ಮಾಡಬೇಕು. ಒಂದು ವೇಳೆ ಕೊಡುವ ಕ್ವಶನ್ನಲ್ಲಿ ಗರಿಷ್ಠ ಬಾಗುವ ಅಂತ ಕೊಟ್ಟಿದ್ರೆ, ಗರಿಷ್ಠ ಬಾಗುವ ಬಣ್ಣ ಅಂತ ಕೇಳಿದಿದ್ರೆ ಆವಾಗ ನೀವು ವೈಲೆಟನ್ನು ಗುರ್ತ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಕಾಮನಬಿಲ್ಲು ಉಂಟಾಗಲು ಬೆಳಕಿನ ಈ ಗುಣ ಕಾರಣ ಅಂತ ಕೇಳಿದ್ದಾರೆ. ಆಂತರಿಕ ಪ್ರತಿಫಲನ, ಬೆಳಕಿನ ಪ್ರತಿಫಲನ, ಬೆಳಕಿನ ವಿವರ್ತನೆ ಮತ್ತು ವ್ಯತೀಕರಣ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಆಂತರಿಕ ಪ್ರತಿಫಲನ. ಆಂತರಿಕ ಪ್ರತಿಫಲನ ಉಂಟಾಗಿ ನೆಕ್ಸ್ಟ್ ಏನಾಗುತ್ತೆ, ಕಾಮನಬಿಲ್ಲು ಉಂಟಾಗುತ್ತದೆ. ಅದು ನೀರಿನಲ್ಲಿ, ಅಂದರೆ ಮಳೆಯ ನೀರಿನಲ್ಲಿ ಉಂಟಾಗುವ ಪ್ರತಿಫಲನ ಆಗಿರುತ್ತೆ. ಟೆಂಡಾಲ್ ಪರಿಣಾಮ ಎಂದರೇನು? ಪಟ್ಟಕದ ಮೂಲಕ ಬೆಳಕಿನ ಪ್ರತಿಫಲನ ಉಂಟಾಗುವಿಕೆ, ಆಂತರಿಕ ಪ್ರತಿಫಲನದಿಂದ ಕಾಮನಬಿಲ್ಲು ಉಂಟಾಗುವಿಕೆ, ಬೆಳಕಿನ ವಿಭಜನಾ ಪ್ರಕ್ರಿಯೆ, ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆ ಅಂತ ಕೇಳಿದ್ದಾರೆ. ಟೆಂಡಾಲ್ ಪರಿಣಾಮಗಳು ಕೇವಲ ಅಂದರೆ ಹೆಚ್ಚಾಗಿ ನಾವೇನು ಮಾಡ್ತೇವೆ, ಎಲ್ಲಿ ಪಡಿತೇವೆ, ಕಲೀಲ ಪದಾರ್ಥಗಳಲ್ಲಿ ಕಂಡುಬರ್ತವೆ. ಈ ಕಲೀಲ ಪದಾರ್ಥಗಳಲ್ಲಿ ಏನಾದರೂ ನಾವು ಕಲೀಲ ಪದಾರ್ಥಗಳ ಮೂಲಕ ಬೆಳಕೇನಾದರೂ ಬಿಟ್ಟರೆ ಅಲ್ಲಿ ಬೆಳಕಿನ ಚದುರುವಿಕೆ ಕಂಡುಬರ್ತವೆ. ಕಲೀಲ ಪದಾರ್ಥಗಳಲ್ಲಿ ಉಂಟಾಗುವ ಬೆಳಕಿನ ಚದುರುವಿಕೆಯನ್ನು ಸಾಮಾನ್ಯವಾಗಿ ಟೆಂಡಾಲ್ ಪರಿಣಾಮ ಅಂತ ನಾವು ಗುರ್ತ ಮಾಡ್ತೇವೆ. ಥ್ಯಾಂಕ್ ಯು ಫಾರ್ ಅವರ್ ವಾಚಿಂಗ್ ವಿಡಿಯೋ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ನೋಟಿಫೈ ಆಗಿರಿ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹೆಚ್ಚಿನ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಅಲ್ಲಿವರೆಗೆ ಧನ್ಯವಾದಗಳು.